ಇವತ್ತು ನಾನು ನಿಮಗೆ ಒಂದು ಆ್ಯಪ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಆ್ಯಪ್ ಅಂತ ಹೇಳಿದ್ರೆ ಆ್ಯಪ್ ನೇಮ್ ಈಸ್ ನಮ್ಮ ಮೆಟ್ರೋ ಅಂತ ಹೇಳ್ಬಿಟ್ಟು ಆ್ಯಪ್ ನೇಮು. ಅಂದರೆ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಟ್ರಾವೆಲ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಈ ಆ್ಯಪ್ನ ಬಿಲ್ಡ್ ಮಾಡಿದ್ದಾರೆ ನಮ್ಮ BMRCL ಅವರು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟು ಈ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಏನು ನಿಮಗೆ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ನೀವು ಲಾಗಿನ್ ಆದ ತಕ್ಷಣ ಆ್ಯಪ್ನ ಕರೆಕ್ಟ್ ಫ್ರಂಟ್ ಪೇಜಿಗೆ ಬಂದಾದಮೇಲೆ ನಿಮಗೆ ಟಾಪಪ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಓಕೆ, ಟಾಪಪ್ ಅಂತ ಹೇಳಿದ್ರೆ ಅದರಲ್ಲಿ ಏನು ಟಾಪಪ್ ನೀವು ರೀಚಾರ್ಜ್ ಮಾಡ್ಕೊಳ್ಳೋಂಥ ಆಪ್ಷನ್ನು, ನಿಮ್ಮ ಹತ್ರ ಕಾರ್ಡ್ ಇತ್ತು ಅಂತ ಹೇಳಿದ್ರೆ, ಮೆಟ್ರೋ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಆ ಕಾರ್ಡನ್ನ ಎಂಟ್ರಿ ಮಾಡಿಬಿಟ್ಟು ಆ್ಯಡ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಆ್ಯಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಎಂಟರ್ ಕಾರ್ಡ್ ನಂಬರ್ ಅಂತ ಅದು ಹೇಳುತ್ತೆ, ತೋರಿಸುತ್ತೆ, ಶೋ ಆಗುತ್ತೆ. ಅದ್ರ ಮೇಲೆ ನೀವು ಕಾರ್ಡ್ ನಂಬರ್ನ ಟೈಪ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟು ಅಂತ ಹೇಳಿದ್ರೆ ಅಲ್ಲಿ ಟಾಪಪ್ಪಲ್ಲಿ ಅದು ಸೇವ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೆ ಅದನ್ನು ಟಾಪಪ್ ಮಾಡ್ಬೋದು ಆ ಕಾರ್ಡ್ನ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಬಂದುಬಿಟ್ಟು QR ಟಿಕೆಟ್ಸ್ ಅಂತಿದೆ. QR ಟಿಕೆಟ್ಸಲ್ಲಿ ನಿಮಗೆ ಆಪ್ಷನ್ಸ್ ಬಂದುಬಿಟ್ಟು 3 ತೋರಿಸುತ್ತೆ: ಆ್ಯಕ್ಟಿವು, ಕಂಪ್ಲೀಟೆಡು, ಅದರ್ ಅಂತ ಹೇಳ್ಬಿಟ್ಟು. ನೀವು ಇವಾಗ ಹೊಸದಾಗಿ ಪರ್ಚೇಸ್ ಟಿಕೆಟ್ ಕ್ಲಿಕ್ ಮಾಡಿದಾಗ ನಿಮ್ಮದು ಫ್ರಮ್ ಸ್ಟೇಷನ್ನು ಮತ್ತು ಟು ಸ್ಟೇಷನ್ ಅಂತ ಕೇಳುತ್ತೆ. ನೀವು ಯಾವ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಾಡುಗೋಡಿ ಟ್ರೀ ಪಾರ್ಕ್ ಟು ಇವಾಗ ವೈಟ್ಫೀಲ್ಡ್ ಕಾಡುಗೋಡಿ ಅಂತ ಕೊಟ್ಟಿರ್ತೀನಿ, ಅಂದರೆ ಫಾರ್ ಎಕ್ಸಾಂಪಲಿಗೋಸ್ಕರ. ನೆಕ್ಸ್ಟು ನಂಬರ್ ಆಫ್ ಪ್ಯಾಸೆಂಜರ್ಸ್ ತೋರಿಸುತ್ತೆ. ನಿಮಗೆ ನಂಬರ್ ಆಫ್ ಪ್ಯಾಸೆಂಜರ್ಸ್ ಎಷ್ಟು ಬೇಕು, 1 2 3 4 5 6 7 ಅಪ್ ಟು ನೀವು ಕ್ಲಿಕ್ ಮಾಡ್ತಾ ಇರ್ಬೋದು. ಅಪ್ ಟು ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ ಅಪ್ ಟು 6ವರೆಗೂ ನೀವು ಈ ಆ್ಯಪಲ್ಲಿ ನೀವು ಟಿಕೆಟ್ಸ್ನ ಬೈ ಮಾಡ್ಬೋದು, 6 ಟಿಕೆಟ್ಸ್. ನೆಕ್ಸ್ಟ್ ಆದಮೇಲೆ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ನಿಮಗೆ ಅಲ್ಲಿ ತೋರಿಸುತ್ತೆ ಏನು ಅಂತ ಹೇಳಿ ಟೋಟಲ್ ಫೇರು. ಇವಾಗ ನಾನು ಕಾಡುಗೋಡಿ ಟ್ರೀ ಪಾರ್ಕ್ ಟು ಕಾಡುಗೋಡಿ ಟ್ರೀ ಪಾರ್ಕ್ ಟು ವೈಟ್ಫೀಲ್ಡ್ ಕಾಡುಗೋಡಿ ಅಂತ ಕೊಟ್ಟಿದ್ದೆ. ನಂಬರ್ ಆಫ್ ಪ್ಯಾಸೆಂಜರ್ಸ್ 5 ಅಂತ ಸೆಲೆಕ್ಟ್ ಮಾಡಿದ್ದೆ. ಟ್ರಾವೆಲ್ ಡೇಟ್ ಬಂದಿದೆ. ನೆಕ್ಸ್ಟ್ ಫೇರ್ ಎಷ್ಟು ಟೋಟಲ್ ಅಂತ ಬಂದಿದೆ, ಅದನ್ನು ಸಪ್ರೇಟಾಗಿ ತೋರಿಸುತ್ತೆ ಪರ್ ಹೆಡಿಗೆ ಎಷ್ಟು ಅಂತ ಹೇಳ್ಬಿಟ್ಟು. ಇವಾಗ 5 into 50 ಅಂತ ತೋರಿಸಿದೆ. ಓಕೆ, ಕನ್ಫರ್ಮ್ ಅಂತ ಕೊಟ್ಟು ನೀವು ಗೂಗಲ್ ಪೇನೋ ಫೋನ್ಪೇಯಲ್ಲಿ ತೋರಿಸುತ್ತೆ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು. ನೆಕ್ಸ್ಟ್ ಅದು QR ಕೋಡ್ ಒಂದು ಶೋ ಆಗುತ್ತೆ. ನೀವು ಅವಾಗ ಎಲ್ಲಿ ನೀವು ಎಂಟ್ರಿ ಆಗ್ತಿರಲ್ಲ ಅಲ್ಲಿ ಎಂಟ್ರಿಯಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅಲ್ಲಿ ಎಂಟ್ರಿ ಗೇಟ್ಸ್ ಓಪನ್ ಆಗುತ್ತೆ. ನೀವು ಜಸ್ಟ್ ಎಂಟ್ರಿ ಆಗ್ಬಿಟ್ಟು ನೆಕ್ಸ್ಟ್ ನೀವು ಟ್ರಾವೆಲ್ ಮಾಡಾದ್ಮೇಲೆ ನೆಕ್ಸ್ಟ್ ಎಕ್ಸಿಟ್ ಆಗ್ತಿಲ್ಲ ಆ ಟೈಮಲ್ಲೂ ಕೂಡ ನೀವು QR ಕೋಡನ್ನು ಅಲ್ಲಿ ಸ್ಕ್ಯಾನ್ ಮಾಡಿದಾಗ ನಿಮಗೆ ಎಕ್ಸಿಟ್ ಗೇಟ್ಸು ಓಪನ್ ಆಗುತ್ತೆ. ಇದು ಒಂದು ಕಂಪ್ಲೀಟ್ ಪ್ರೋಸೆಸ್ಸು. ಇದಾದಮೇಲೆ ಪರ್ಚೇಸ್ ಟಿಕೆಟ್ ಆಯಿತಾ. ನೆಕ್ಸ್ಟ್ ಇದಾದಮೇಲೆ QR ಟಿಕೆಟ್ಸ್ ಅಂತ ಹೇಳಿದ್ರೆ ಇಷ್ಟೇ. ನೆಕ್ಸ್ಟ್ ಟೈಮ್ ಟೇಬಲ್ ಬಂತು ಅಂತ ಹೇಳಿದ್ರೆ ಟೈಮ್ ಟೇಬಲ್ ಅಂತ ಹೇಳಿದ್ರೆ ಏನು, ಮಂಡೇ ಟು ಫ್ರೈಡೇ ಯಾವ ಟೈಮಿಂಗ್ಸಲ್ಲಿ ಫ್ರೀಕ್ವೆನ್ಸಿ, ಅಂದರೆ ಈಗ 5 to 6 ಫಾರ್ ಎಕ್ಸಾಂಪಲ್ ಈಗ ಮಾರ್ನಿಂಗ್ 5 to 6 ಅಂದರೆ ಫ್ರೀಕ್ವೆನ್ಸಿ 20 ಮಿನಿಟ್ಸಿಗೆ ಒಂದೊಂದು ಟ್ರೈನ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಕಂಪ್ಲೀಟಾಗಿ ಇಲ್ಲಿ ತೋರಿಸಿದ್ದಾರೆ. 6 to 6:30 15 ಮಿನಿಟ್ಸು, 6:30 to 7 10 ಮಿನಿಟ್ಸು, 7 to 10 5 ಮಿನಿಟ್ಸು, 10 to 10:54 6 ಮಿನಿಟ್ಸ್, ಈ ಥರ ಕೊಟ್ಟಿದ್ದಾರೆ. ಗ್ರೀನ್ ಲೈನು ಮತ್ತು ಪರ್ಪಲ್ ಲೈನು ಸಪ್ರೇಟಾಗಿ ಇಂಡಿವಿಜುವಲಾಗಿ ಟೈಮ್ ಟೇಬಲ್ ಮಾಡಿರುವಂಥದ್ದು. ಇದಾದಮೇಲೆ ನೀವು ಟೈಮಿಂಗ್ಸನ್ನು ನೋಡ್ಕೊಬೋದು. ಸಂಡೇಸಲ್ಲಿ ಯಾವ ಥರ ಇರುತ್ತೆ, GHಲ್ಲಿ ಯಾವ ಥರ ಇರುತ್ತೆ, ಸೆಕೆಂಡ್ ಮತ್ತು ಫೋರ್ತ್ ಸ್ಯಾಟರ್ಡೇಸ್ ಯಾವ ಥರ ಇರ್ತದೆ, ಇದು ಟೈಮ್ ಟೇಬಲ್ ಬಗ್ಗೆ ಆಯಿತು. ನೆಕ್ಸ್ಟ್ ಮ್ಯಾಪ್ಸ್ ಬಂತು ಅಂತ ಹೇಳಿದ್ರೆ ಮ್ಯಾಪ್ಸಲ್ಲಿ ಗ್ರೀನ್ ಲೈನು ಮತ್ತು ಪರ್ಪಲ್ ಲೈನ್ ಅಂತ ಎರಡು ಶೋ ಆಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದಾರೆ, ಅಂದರೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದಾರೆ ಏನೇನು ಏನು ಅಂತ ಹೇಳ್ಬಿಟ್ಟು. ಇವಾಗ ನೀವು ವೈಟ್ಫೀಲ್ಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ರಿ, ನೀವು ವೈಟ್ಫೀಲ್ಡ್ ಕಾಡುಗೋಡಿ ಅಂತ ಹೇಳಿದ್ರೆ ಓಫೋನ್ ಚೆನ್ನಸಂದ್ರ ನೆಕ್ಸ್ಟ್ ಸ್ಟಾಪು, ಅದು ನೆಕ್ಸ್ಟು ಕಾಡುಗೋಡಿ ಟ್ರೀ ಪಾರ್ಕು, ನೆಕ್ಸ್ಟ್ ಪಟ್ಟಣದೂರು ಅಗ್ರಹಾರ. ಸೊ ಇದುವರೆಗೂ ಈ ಪರ್ಪಲ್ ಲೈನು ಕಾಡುಗೋಡಿ ಟು ಸೀದಾ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಟರ್ಮಿನಲ್ ಪಾಯಿಂಟ್ ಬಂದ್ಬಿಟ್ಟು ಚಲಘಟ್ಟ. ಸೊ ಇದು ಪರ್ಪಲ್ ಪಾಯಿಂಟು. ಚಲಘಟ್ಟ ಟು ವೈಟ್ಫೀಲ್ಡ್ ಟು ಚಲಘಟ್ಟ, ಇದು ಪರ್ಪಲ್ ಲೈನು. ನೆಕ್ಸ್ಟು ಅದೇ ರೀತಿ ಬಂದ್ಬಿಟ್ಟು ಇವಾಗ ಗ್ರೀನ್ ಲೈನ್ ಒಂದಿದೆ, ಮಾದವರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ ಇದು ಮೆಟ್ರೋ. ನೆಕ್ಸ್ಟ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಟು ಮಾದವರ. ಇದರಲ್ಲಿ ಮತ್ತೆ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮ್ಯಾಪಲ್ಲಿ ಗ್ರೀನ್ ಲೈನ್ ಆಪರೇಷನಲ್ ಲೈನ್ಸ್ ಅಂತ ಹೇಳ್ಬಿಟ್ಟು ವರ್ಷನ್ ಕೊಟ್ಟಿದ್ದಾರೆ. ಓಕೆ, ಪರ್ಪಲ್ ಲೈನು 43.49 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್, ಇಷ್ಟು ಕಿಲೋಮೀಟರ್ ಇದು ಟ್ರಾವೆಲ್ ಆಗುವಂಥದ್ದು. ಓಕೆ,
ಗ್ರೀನ್ ಲೈನ್ ಫ್ರಮ್ ಮಾಧವರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್, ಇದು ಎಷ್ಟು ಕಿಲೋಮೀಟರ್ ಅಂದರೆ 33.46 ಕಿಲೋಮೀಟ್ರ್ ಇದು ಟ್ರಾವೆಲ್ ಆಗುತ್ತೆ. ಅಂದರೆ ಟೋಟಲ್ ಡಿಸ್ಟೆನ್ಸ್ ಇಷ್ಟು ಡಿಸ್ಟೆನ್ಸ್ನ ಇದು ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದು ಮ್ಯಾಪ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಫೇರ್ ಇನ್ಫೋ, ನಿಮಗೆ ಏನಾದರೂ ಡೌಟ್ಸ್ ಇತ್ತು ಏನಂತ ಹೇಳಿದ್ರೆ ಯಾವ ಸ್ಟೇಷನಿಂದ ಎಲ್ಲಿವರೆಗೂ ಅಂತೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇವಾಗ ಚಿಕ್ಕಪೇಟೆ ಅಂತ ಕೊಟ್ಟಿದ್ದೀನಿ, ಚಿಕ್ಕಪೇಟೆ ಟು ಮೆಜೆಸ್ಟಿಕ್ ಅಂತ ನಾನು ಸುಮ್ಮನೆ ಒಂದು ಫಾರ್ ಎಕ್ಸಾಂಪಲಿಗೆ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ಏನು ಬಂತು